तो स्वागत है आपका ATV न्यूज़ में। मैं आपके साथ आसिफ शेख। ಹಲೋ ಭಾಳ ಕೋಟಿಗೆ ಇಲ್ಲಿ ತನಕ ಹೇಳ್ಕೊಂಬಂದ ಯಾರು ಬಿಜಾಪುರ ನಗರದಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ಒಂದು ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಇದರಲ್ಲಿ ಬಸವನಗರ ಬಸ್ ಸ್ಟಾಪ್ ಹತ್ತಿರ ಒಂದು ಇನೋವಾ ಕಾರ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿರುತ್ತದೆ. ಸ್ಕೂಟಿ, ಅದು ಆಕ್ಟಿವಾ, ಆ ರೀತಿ ಗಾಡಿ, ಸಣ್ಣ ಚಕ್ರದ ವೆಹಿಕಲ್, ಅದು ಡಿಕ್ಕಿ ಹೊಡೆದಿರುತ್ತದೆ. ಅದನ್ನು ಡಿಕ್ಕಿ ಹೊಡೆದ ನಂತರ ಇನೋವಾ ಕಾರ್ ಅದೇ ರೀತಿ ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗಿದ್ದಾನೆ. ಅದರಲ್ಲಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾರ್ಗವಾಗಿ ಮನೆಗುಳಿ ಅಗಸಿ ZP ಗೇಟ್ ತನಕ ಅವನು ಆಲ್ಮೋಸ್ಟ್ 2.5 ಕಿಲೋಮೀಟರ್ ಅಷ್ಟು ಗಾಡಿ ಮುಂದೆ ಹೋಗಿದೆ. ಆ ಗಾಡಿಯಲ್ಲಿ ಒಂದು ವಿಕ್ಟಿಮ್ ರವಿ ಮೇಲಿನಕೇರಿ, ಇವರು ಆಗರ್ಖಡದವರು, ತಾಲೂಕಾ ಇಂಡಿ, ವಯಸ್ಸು 32 ವರ್ಷ. ಇವರು ಆ ಗಾಡಿ ಟೂ ವೀಲರಲ್ಲಿ ಇರುವವರು, ಅವರಿಗೆ ಗಾಡಿ ಎಳೆದುಕೊಂಡು ಹೋಗಿರುತ್ತದೆ. ಮತ್ತು ಇದರಲ್ಲಿ ರವಿ ಅವರದ್ದು ಸಹ ಡೆತ್ ಆಗಿರುತ್ತದೆ. ಮತ್ತು ಬಾಡಿ ಆಲ್ಮೋಸ್ಟ್ 2 ಕಿಲೋಮೀಟರ್ ಅಷ್ಟು ಗಾಡಿ ಜೊತೆ, ಇನೋವಾ ಗಾಡಿ ಜೊತೆ ಹೋಗಿರುತ್ತದೆ. ಮತ್ತು ಇನೋವಾ ಗಾಡಿಯವನು ಈ ಘಟನೆ ಆದ ನಂತರ ತಪ್ಪಿಸ್ಕೊಂಡಿರ್ತಾನೆ. ಮತ್ತು ಗಾಡಿ ಎಲ್ಲಿದೆ, ಯಾವ ರೀತಿ, ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಅದರ ಬಗ್ಗೆ ನಾವು ಮುಂದಿನ ತನಿಖೆ ನಡೆಸ್ತಾ ಇದ್ದೀವಿ. ಇನ್ನೂ ವಿಚಾರದಲ್ಲಿ ಇನ್ನೂ FIR ಆಗಲಿಕ್ಕಿದೆ. ಸರ್, ಏನು ಉದ್ದೇಶಪೂರ್ವಕವಾಗಿ ನೋಡಿ, ಇದರಲ್ಲಿ ಇನ್ನೂ FIR ಮಾಡಲಿಕ್ಕಿದೆ. ನಾವು ನೋಡ್ತೀವಿ, ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಅವ್ರ ಸಂಬಂಧಿಕರು ಯಾರು ಕಂಪ್ಲೇಂಟ್ ಕೊಡ್ತಾರೆ, ಆ ಪ್ರಕಾರ ಒಂದು FIR ತಗೊಂಡು ಮುಂದಿನ ತನಿಖೆ ಇದನ್ನು ಕೂಲಂಕಷವಾಗಿ ನಡೆಸಲಾಗುವುದು. ಈ ರವಿನೋ ಮುಂಚೆ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆ ಎದುರಿದಾರ ಏನಾದರೂ ಈ ಥರ ಮಾಡಿತ್ತು ನೋಡಿ, ಈಗ ಸದ್ಯಕ್ಕೆ ಆಕ್ಸಿಡೆಂಟ್ ಕೇಸ್ ನಮ್ಮ ಮುಂದೆ ಇದೆ. ಸೊ ಆಕ್ಸಿಡೆಂಟ್ ಆಗಿದೆ, ಆದ ಘಟನೆ ತಕ್ಕಂತೆ ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಕೂಡಲಿ ಅದಕ್ಕೆ ತಕ್ಕಂತೆ ನಾವು FIR ಮಾಡ್ತೀವಿ. ಮತ್ತು ಈಗಾಗಲೇ ನಾವು ಗಾಡಿ ಎಲ್ಲಿಂದ ಬಂತು, ಹೋಯಿತು, ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ. ನಮ್ಮ ತಂಡಗಳು ರಸ್ತೆಯಲ್ಲಿರುವಂಥ CCTV ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾರೆ. ಥ್ಯಾಂಕ್ ಯು. ಸರ, ನಾ ಬರಾತಿದ್ದೆ ರೀ, ಶೀಟ್ ಹಾಕೊಂಡು ಬರೋರಿ. ನಾನು ಒಬ್ಬ ರೈತನ ಮಗ ರೀ. ನಾ ಶೀಟ್ ಹಾಕೊಂಡು ಬರೋರಿ. ನಾ ಪೂರ್ತಿಯನ್ನು ನೋಡಿರಿ. ಅವ್ರು ಇಲ್ಲಿ ಪಿಡಿಜ ಒಳಗೆ ಏನು ಕ್ರಾಸ್ ಇದೆ, ಪಿಡಿಯೋ ಕ್ರಾಸ್ ಮೇಲೆ ಬರ್ತದೆ ನೋಡ್ರಿ, ಹಿಂಗೆ ತೆಗಡೆಗೆಲ್ಲ ಇದು ಅಲ್ಲಿ ಬರಾತಿದ್ರಿ. ಇವ್ರು ಒಳಗೆ ಸಿಕ್ಕೊಂಡಿದ್ರು. ನಾ ಅವ್ರಿಗೆ ಹರ್ನ ಹೊಡೆದೆ ರೀ. ಅವ್ರು ನೋಡಲಿಲ್ಲ. ನನ್ನ ಗಾಡಿಯ ಪ್ಯಾಸೆಂಜರ್ ಇದ್ದು ನಾ ಗಾಂಚೌಕ್ ಹೋದ್ರಿ ಸರ್. ಗಾಂಚೌಕ್ ಹೋಗಿ ಬರೋರು ಹಾಳಿ ಬಂದು ನಾ ಶೀಟ್ ಹಾಕಿ ಮಳೆ ಬಂತು ನೋಡ್ರಿ. ಆಗಲೇ ಆ ಮಳಿಗೆ ಬರೋದಕ್ಕಿಂತ ಮುಂಚೆ ಆಗಿದ್ರಿ ಇದು. ನಾವು ಹೋದೆ ರೀ. ಹೋಗೋರಾಗ ಹಾಳಿ ಬರೋರಾಗ ನಾ ಶೀಟ್ ಹಾಕೊಂಡು ಹಾಳಿ ಬರೋದು ಇವ್ರು ತಿಂದಿದ್ರು. ನಾ ಆಗಾಳಿ ನೋಡಿದ್ದೀವಲ್ಲಪ್ಪ ಅಂತ ನನ್ನ ಗಾಡಿ ಸೈಡ್ ಹಾಕಿಸಿ ಇಷ್ಟೇ ನಿಂತಿರಿ ಸರ್. ಇಷ್ಟೇ ಗೊತ್ತು, ಇದಕ್ಕೆ ಹೆಚ್ಚಿಗೆ ಏನು ನೋಡಿಲ್ಲ ಬೇರೆ ಸರ್. ಗಾಡಿ ಯಾವುದಿತ್ತು? ಇನೋವಾ ಕಾರಿ ಸರ್. ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ, ಹಿಂದೂ ಇಲ್ಲ, ಮುಂದೆ ಇಲ್ಲ. ನೀವು ಹೇಳಿದ್ದೀನಿ ನಮ್ಮ ಡ್ರೈವರ್ಗೆ ಸರ್ ಇಲ್ಲ ಹರ್ನ ಹೊಡೆದಿರಿ. ಬಟ್ ಅವ್ನು ಒದ್ರೂ ಒದರಿದಾರೆ. ನಾ ಸ್ಪೀಡಾಗಿ ಹೋಗ್ತಾನೆ, ಸ್ಪೀಡ್ ಇದ್ದಾರೆ. ಅವನು ನೋಡಲಿಲ್ಲ ರೀ ಅವರು. ನಾನು ಗಾಡಿ ಒಳಗೆ ಪ್ಯಾಸೆಂಜರ್ ಇದ್ದು ರೀ. ನಾ ಹಂಗೆ ಸೀದಾ ಗಾಡಿ ಚೌಕಿ ಹೋಗಿ ಹೊಳಿ ಬರೋದು ಇಲ್ಲಿ ಬಾಡಿ ಬಿದ್ದಿತ್ತು ರೀ. ಒಂದು ಕೇಸಿ ನನ್ನ ಗಾಡಿ ಸೈಡ್ ಹಾಕಿಸಿ ನಾ ಇಲ್ಲಿ ಇದಕ್ಕೆ ಹೆಚ್ಚಿಗೆ ಏನು ನಿಮ್ಮ ಹೆಸರು? ತಿಪ್ಪಣ್ಣ, ಯಾವ ಬಸವನ ಬಗೇಟ್ ತಾಲೂಕು ಬ್ಯಾಕೋಡ್ ಊರು. ಓಕೆ.